ಇನ್ಸ್ಟೆಂಟಾಗಿ 10 ನಿಮಿಷದಲ್ಲಿ ತುಂಬಾ ರುಚಿಯಾಗಿ ಕ್ರಿಸ್ಪಿಯಾಗಿರುವಂಥ ಚಕ್ಲಿ ಮಾಡೋದನ್ನು ಹಾಗೆ ಗರಿಗರಿಯಾಗಿರುವಂಥ ಕರ್ಜಿಕಾಯಿನ ಮಾಡೋ ವಿಧಾನನ ನೋಡೋಣ. ಈ ಕರ್ಜಿಕಾಯಿ ನೀವು 1 ತಿಂಗಳವರೆಗೂ ಇಡ್ಬೋದು. ತುಂಬಾ ಗರಿಗರಿಯಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಈಸಿಯಾಗಿ ಮಾಡೋದು ನೋಡೋಣ ಬನ್ನಿ. ಒಂದು ಒಣಕೊಬ್ಬರಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ. ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ತೊಗೊಂಡಿದ್ದೀವಿ. ಈಗ ಇದನ್ನೆಲ್ಲ ಅಳತೆ ಮಾಡ್ತಿದ್ದೀವಿ. ಸುಮಾರು 1 ಕಪ್ಪಷ್ಟು ನೀವು ಒಣಕೊಬ್ಬರಿ ಪೀಸಸ್ನ ತೊಗೋಬೇಕಾಗತ್ತೆ. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ರುಬ್ಕೋಬೇಕು. ಮೆತ್ತಗೆ ನಾವಿಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ. ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಮೆತ್ತಗೆ ಮಾಡಿ ತೊಗೋತಾ ಇದ್ದೀನಿ. ಮಿಕ್ಸಿನ ಆಫ್ ಮಾಡಿ ಆನ್ ಮಾಡಿ ಇದನ್ನು ಈ ರೀತಿ ನುಣ್ಣಗೆ ಪುಡಿ ಮಾಡಿ ತೊಗೊಳ್ಳಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಪುಡಿ ಮಾಡಿರೋವಂಥ ಒಣಕೊಬ್ಬರಿ ಪುಡಿನ ಹಾಕೋತಾ ಇದ್ದೀವಿ ನೋಡಿ. ಈಗ ನೆಕ್ಸ್ಟ್ ನಾವಿಲ್ಲಿ 1 ಕಪ್ಪಷ್ಟು ಹುರುಗಡ್ಲೆನ ತೊಗೊಂಡಿದ್ದೀವಿ. ಕಡಲೆನೂ ಸಹ ಆದಷ್ಟು ಮೆತ್ತಗೆ ರುಬ್ಬಿ ತೊಗೊಳ್ಳಿ ನೋಡಿ. ಇಷ್ಟು ನುಣ್ಣಗಿರಬೇಕು. ಆ ರೀತಿ ರುಬ್ಬಿ ತೊಗೊಂಡು ನಂತರ ಇದನ್ನು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ 1 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದೇ ಕಪ್ಪಲ್ಲಿ ಎಲ್ಲದನ್ನು ಅಳತೆ ಮಾಡಿ ತೊಗೊಳ್ಳಿ. ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ಟಫಿಂಗು ರೆಡಿಯಾಗಿದೆ. ಈಗ ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಮೈದಾ ಹಿಟ್ಟನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡು ಹಾಕೋತಾ ಇದ್ದೀನಿ ನೋಡಿ. ಈಗ ಇನ್ನು ಅರ್ಧ ಕಪ್ಪು ಸೇರಿಸಿದ್ದೀನಿ. ಟೋಟಲಾಗಿ 1.5 ಕಪ್ಪಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ನಾವಿಲ್ಲಿ ಕಲಿಸ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಕಲಿಸ್ಕೋಬೇಕು. ನೀವು ಕರ್ಜಿಕಾಯಿ ಮಾಡೋದಕ್ಕೆ ಗಟ್ಟಿಯಾಗಿರಬೇಕು ಹಿಟ್ಟು. ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸಿ ನೋಡಿ. ಈ ಹದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೇ ನೆನೆಸಬೇಕು ಅಂತಿಲ್ಲ, ಡೈರೆಕ್ಟಾಗಿ ತೊಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ತೊಗೋತಾ ಇದ್ದೀವಿ. ಸಣ್ಣ ನಿಂಬೆಹಣ್ಣು ಗಾತ್ರದ ಉಂಡೆಗಳನ್ನು ಮಾಡ್ಕೊಳ್ಳಿ. ತುಂಬ ದೊಡ್ಡದೇನು ಬೇಡ, ಸಣ್ಣ ಸಣ್ಣ ಉಂಡೆಗಳನ್ನು ಈ ರೀತಿ ಮಾಡಿಟ್ಕೊಳ್ಳಿ. ಹಿಟ್ಟು ನೀವು ತೆಳುವಾಗಿ ಕಲಿಸ್ಬಿಟ್ರೆ ಸರಿಯಾಗಿ ಬರೋದಿಲ್ಲ. ಸ್ವಲ್ಪ ಪುಡಿ ಹಿಟ್ಟನ್ನು ಒಂದು ಮಣೆಗೆ ಹಾಕಿ ನಂತರ ಸಣ್ಣ ಉಂಡೆ ತೊಗೊಂಡಿದ್ವಲ್ಲ ಆ ಉಂಡೆನ ಈ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ. ಇದನ್ನು ಫಸ್ಟು ಅಗಲ ಮಾಡಿ ನಂತರ ಲಟ್ಟಣಿಗೆ ಸಹಾಯದಿಂದ ಇದನ್ನು ಲಟ್ಟಿಸ್ಕೋಬೇಕು. ಕರ್ಜಿಕಾಯಿ ಮಾಡೋದಕ್ಕೆ ಮೋಲ್ಡ್ಗಳು ಸಿಗುತ್ತೆ. ಆ ಮೋಲ್ಡನ್ನು ಬಳಸಿ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗೇನೂ ಮಾಡ್ಬೋದು ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ಮೋಲ್ಡ್ ಇಲ್ಲದೆ ಯಾವ ರೀತಿ ಮಾಡೋದು ಅನ್ನೋದನ್ನು ಸಹ ತೋರಿಸ್ತೀನಿ ನೋಡಿ. ಕರ್ಜಿಕಾಯಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆನ ಹಚ್ಕೋಬೇಕಾಗತ್ತೆ. ಎಣ್ಣೆ ಹಚ್ಚೋದ್ರಿಂದ ಈಸಿಯಾಗಿ ಕರ್ಜಿಕಾಯಿ ಹೊರಗಡೆ ಬರುತ್ತೆ. ಡಿಮೋಲ್ಡ್ ಮಾಡ್ಬೋದು, ಹೊರಗೆ ತೆಗಿಬೋದು ಈ ಮೋಲ್ಡಿಂದ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಫಸ್ಟು ಎಣ್ಣೆ ಹಚ್ಚಿ ಅನಂತರ ಲಟ್ಸಿ ಇಟ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟಿನ ಶೀಟು, ಅದನ್ನು ನಾವು ಇದ್ರ ಮೇಲೆ ಹಾಕೋಬೇಕಾಗತ್ತೆ ನೋಡಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸರಿಯಾಗಿ ಅಡ್ಜಸ್ಟ್ ಮಾಡಿ ನಂತರ ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಕೈಯಲ್ಲಿ ಇಟ್ಕೊಂಡು ಇದನ್ನು ಫೋಲ್ಡ್ ಮಾಡಿಕೊಂಡು ನಂತರ ಮಿಶ್ರಣನ ಹಾಕೋಬೇಕಾಗತ್ತೆ. 3 ಸ್ಪೂನಷ್ಟು ಕಡಲೆ ಹಿಟ್ಟಿನ ಸ್ಟಫಿಂಗ್ನ ನಾವು ಹಾಕ್ಕೊಂಡಿದ್ದೀವಿ ನೋಡಿ. ಹಾಕ್ಕೊಂಡ್ಮೇಲೆ ಸೈಡ್ಸಲ್ಲಿ ಸ್ವಲ್ಪ ಈ ರೀತಿ ಒಳಗಡೆಗೆ ತಳ್ಳಿಬಿಟ್ಟು ಇದನ್ನು ನಿಧಾನವಾಗಿ ಕ್ಲೋಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡಿ ಸ್ವಲ್ಪ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡಿ ಉಳಿದಿರೋವಂಥ ಮೈದಾ ಹಿಟ್ಟನ್ನು ತೆಕ್ಕೋಬೇಕಾಗತ್ತೆ ನೋಡಿ. ಈ ರೀತಿ ಇದನ್ನು ತೆಗೆದಿಟ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕರ್ಜಿಕಾಯಿ ಮೋಲ್ಡ್ ಇದ್ದರೆ ನೀವು ತುಂಬ ಈಸಿಯಾಗಿ ಈ ಕರ್ಜಿಕಾಯಿಗಳನ್ನು ಮಾಡ್ಕೋಬೋದು ನೋಡಿ. ಈ ರೀತಿ ನಿಧಾನಕ್ಕೆ ಪ್ರೆಸ್ ಮಾಡಿ ತುದಿಲೇನಾದರೂ ಓಪನ್ ಇದ್ದರೆ ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಪ್ರೆಸ್ ಮಾಡಿ ತೊಗೋಬೋದು. ತುಂಬ ನೀಟಾಗಿ ಬಂದಿದೆ ನೋಡಿ ಕರ್ಜಿಕಾಯಿಗಳು. ಇದನ್ನೆಲ್ಲ ಈ ರೀತಿ ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೊಂಡಿದ್ದೇನೆ. ಎಲ್ಲ ಮಾಡಾದಮೇಲೆ ಒಂದೇ ಸತಿ ಎಣ್ಣೆಗೆ ಹಾಕಿ ಕರಿಬೋದು ನೀವು. ಫಸ್ಟ್ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಂತರ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಎಷ್ಟು ಇಡಿಸುತ್ತೆ ಬಾಣಲಿಗೆ ಅಷ್ಟು ಕರ್ಜಿಕಾಯಿಗಳನ್ನು ಒಂದೊಂದೇ ಹಾಕಬೇಕು. ಎಣ್ಣೆ ಬಿಸಿಯಾಗಿರಬೇಕು ಅಂತ ಎಣ್ಣೆಗೆ ಹಾಕಿ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಎರಡೂ ಕಡೆಯೂ ತಿರುಗಿಸ್ತಾ ಇದನ್ನು ಬೇಯಿಸ್ಕೋಬೇಕು. 1 ನಿಮಿಷ ಬೇಯೋದಕ್ಕೆ ಬಿಡಿ. 1 ನಿಮಿಷ ಆದಮೇಲೆ ಇದನ್ನು ಎರಡೂ ಸೈಡು ತಿರುಗಿಸ್ತಾ ನಾವಿಲ್ಲಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ತುಂಬಾ ಬೇಯಿಸೋದು ಅವಶ್ಯಕತೆ ಇರೋದಿಲ್ಲ. ಸೊ ಲೈಟಾಗಿ ನಾವಿಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ. ಎರಡೂ ಸೈಡು ನಾನು ತಿರುಗಿಸ್ತಾ ಬೇಯಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ ಇದು ಬೇಯೋದಕ್ಕೆ. ತುಂಬ ಜಾಸ್ತಿ ಹೊತ್ತೇನು ಟೈಮ್ ಹಿಡಿಯೋದಿಲ್ಲ. ಎರಡೂ ಸೈಡು ತಿರುಗಿಸ್ತಾ ನಿಧಾನಕ್ಕೆ ಗ್ಯಾಸ್ ಫ್ಲೇಮ್ನ ಮೀಡಿಯಮಲ್ಲಿ ಇಡಿ. ಏನಾದರೂ ಓಪನ್ ಆಗಿದ್ರೆ ಎಣ್ಣೆ ಎಲ್ಲ ಹಾಳಾಗುತ್ತೆ. ನೀವು ಮಾಡುವಂಥ ಕರ್ಜಿಕಾಯಿ ಕರೆಕ್ಟಾಗಿ ಸೀಲ್ ಆಗಿಲ್ಲ ಅಂದರೆ ನೋಡಿ ಈ ರೀತಿ ಹೊರಗಡೆ ಬಂದುಬಿಟ್ಟು ಎಣ್ಣೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ನೀಟಾಗಿ ಪ್ರೆಸ್ ಮಾಡಿ ತೊಗೊಳ್ಳಿ ನೋಡಿ. ಕರ್ಜಿಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ತೆಗೆದು ಇನ್ನೊಂದು ಪ್ಲೇಟಿಗೆ ನಾನು ಇಟ್ಕೊಂಡಿದ್ದೆ ನೋಡಿ. ತುಂಬಾ ರುಚಿಯಾಗಿರುವಂಥ ಕರ್ಜಿಕಾಯಿಗಳು ರೆಡಿಯಾಗಿದೆ. 10 ನಿಮಿಷದಲ್ಲಿ ತುಂಬಾ ಕ್ರಿಸ್ಪಿಯಾಗಿರುವಂಥ ಚಕ್ಲಿಗಳು ರೆಡಿಯಾಗಿಬಿಡುತ್ತೆ. ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕ್ಬೋದು. ಹಾಗೆ ಹಬ್ಬಕ್ಕೂ ನೀವು ಈಸಿಯಾಗಿ ಈ ರೆಸಿಪಿನ ಟ್ರೈ ಮಾಡಿ 1 ಮಂತ್ವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. 1 ಕಪ್ಪಷ್ಟು ಟ್ರೈ ಮಾಡಿ.
ಕಡಲೆನ ತೊಗೊಂಡಿದ್ದೀನಿ, ಇಲ್ಲಿ ಹುರ್ಗಡ್ಲೆನ ತೊಗೋಬೇಕು. ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಎಲ್ಲೂ ಸಹ ತರಿ ಇಲ್ಲದ ರೀತಿ ನುಣ್ಣಗೆ ಇದನ್ನು ಪುಡಿ ಮಾಡಿ ತೊಗೋಬೇಕು. ಪುಡಿ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಮೆತ್ತಗೆ ನಾವು ಪುಡಿ ಮಾಡಿ ತೊಗೊಂಡಿದ್ದೀವಿ. ಇಲ್ಲಿ ನೋಡಿ, ಈ ರೀತಿ ನುಣ್ಣಗೆ ಪುಡಿ ಮಾಡಿ ತೊಗೊಳ್ಳಿ, ಎಲ್ಲೂ ಸಹ ಗಂಟಿರಬಾರ್ದು. ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ರುಬ್ಬಿರೋ ಅಂಥ ಕಡಲೆನ ಹಾಕ್ಕೊಂಡಿದ್ದೀನಿ. ಹುರ್ಗಡ್ಲೆ ನಿಮಗೆ ಅಂಗಡೀಲಿ ಈಸಿಯಾಗಿ ಸಿಗುತ್ತೆ. ಹುರ್ಗಡ್ಲೆನ ರುಬ್ಕೊಂಡು ತೊಗೊಂಡಿದ್ದೀವಿ 1 ಕಪ್ಪಷ್ಟು. ಆ ಹುರ್ಗಡ್ಲೆ ಪೌಡರ್ಗೆ ನಾವಿಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಇದನ್ನು ನೀವು ನಾರ್ಮಲಾಗಿ ರೊಟ್ಟಿ ಮಾಡ್ಸೋಕ್ಕೆ ಮಿಲ್ ಮಾಡಿರೋ ಅಂಥ ಅಕ್ಕಿನಾದರೂ ಬಳಸ್ಬೋದು, ಅಥವಾ ಅಂಗಡೀಲಿ ಸಿಗುತ್ತಲ್ಲ ಅಕ್ಕಿ ಹಿಟ್ಟು, ಆ ಹಿಟ್ಟನ್ನಾದರೂ ಬಳಸಿ ನೀವು ಈ ಚಕ್ಲಿಗಳನ್ನು ಸುಲಭವಾಗಿ ಮಾಡ್ಕೋಬೋದು. 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ. ಮೈದಾ ಹಿಟ್ಟಿಂದ ಮಾಡುವಂಥ ಚಕ್ಲಿ ರೆಸಿಪಿನೂ ನಾನು ಪೋಸ್ಟ್ ಮಾಡಿದ್ದೀನಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಇಲ್ಲಿ 3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ವಿ. ಆನಂತರ ನಾವಿದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಅಜ್ವಾಯಿನ ಹಾಕ್ತಾಯಿದ್ದೀನಿ. ಟೀ ಸ್ಪೂನಷ್ಟು ಅಜ್ವಾಯಿನ ಹಾಕ್ಕೊಂಡಿದ್ದೀವಿ, ಓಂಕಾಳು. ನಂತರ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ನೀವಿಲ್ಲಿ ಕಪ್ಪು ಎಳ್ಳನ್ನು ಸಹ ಬಳಸ್ಬೋದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು 1 ಸ್ಪೂನಷ್ಟು ನಾನು ಹಾಕಿದ್ದೀನಿ. ನೆಕ್ಸ್ಟು ನಾವಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀವಿ. ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟು. 1 ಸ್ಪೂನಷ್ಟು ಖಾರ, ಅಚ್ಚಕಾರದ ಪುಡಿನ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀವಿ. ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಆದರೆ ಸಾಕಾಗುತ್ತೆ, 1 ಚಿಟಿಕೆಯಷ್ಟು. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಒಂದು ಸತಿ ಈ ರೀತಿ ಸ್ಪೂನಿಂದ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಈ ಹಿಟ್ಟಿಗೆ 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕಾಯಿಸಿ ಹಾಕೋತಾ ಇದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ನೀವು ಇದನ್ನು ನಾರ್ಮಲಾಗಿ ಸನ್ಫ್ಲವರ್ ಆಯಿಲ್ನ ಸಹ ಬಳಸ್ಬೋದು. ಬೆಣ್ಣೆನ ಕರಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ಹಿಟ್ಟಿಗೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲಿ ಹಿಡಿದ್ರೆ ಮುಷ್ಟಿ ಕಟ್ಟಬೇಕು. ಆ ರೀತಿ ಉಂಡೆ ಕಟ್ಟೋ ರೀತಿ ಇರಬೇಕು ಹಿಟ್ಟು. ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ಆನಂತರ ಸ್ವಲ್ಪನೇ ಬಿಸಿನೀರನ್ನು ಹಾಕೋತಾ ಇದ್ದೀನಿ. ತಣ್ಣೀರನ್ನು ಹಾಕಿ ಕಲಿಸ್ಬೇಡಿ, ಬಿಸಿ ಬಿಸಿ ನೀರನ್ನು ಹಾಕೋಬೇಕಾಗತ್ತೆ. ಆದ್ದರಿಂದ ನಾನಿಲ್ಲಿ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ನಂತರ ನೀರೆಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ನೋಡಿ, ನಾನಿಲ್ಲಿ ಕೈಯಿಂದ ಈ ರೀತಿ ಕಲಿಸ್ಕೊತಾ ಇದ್ದೀನಿ. ನೀರು ಬೇಕನ್ಸಿದ್ರೆ ನೀವಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡು ಕಲಸಿ. ತುಂಬಾ ತೆಳುವಾಗಬಾರ್ದು, ಹಾಗಂದ್ರೆ ತುಂಬ ಗಟ್ಟಿನೂ ಇರಬಾರ್ದು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಚಕ್ಲಿ ಬರುತ್ತೆ. ನೋಡಿ, ಈ ರೀತಿ ಸಾಫ್ಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಚಕ್ಲಿ ಎಲ್ಲ ಮಾಡಿ ಮುಗಿಯೋವರೆಗೂ ಪ್ಲೇಟ್ನ ಮುಚ್ಚೆ ಇಟ್ಕೋಬೇಕಾಗತ್ತೆ ಹಿಟ್ಟು, ಇಲ್ಲಾಂದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಭಾಗನ ತಗೊಂಡು ಸಿಲಿಂಡರ್ ಆಕಾರದಲ್ಲಿ ನಾವಿದನ್ನು ಸ್ವಲ್ಪ ಉದ್ದವಾಗಿ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದಕ್ಕೆ ಇಡಿಸೋ ರೀತಿ ಇದನ್ನು ಶೇಪ್ ಮಾಡ್ಕೋಬೇಕಾಗತ್ತೆ. ಚಕ್ಲಿ ಒತ್ತುವಂಥ ಮಿಷನ್ ಇರುತ್ತಲ್ಲ ಅದಕ್ಕೆ ಇದು ಇಡಿಸ್ಬೇಕು. ಆ ರೀತಿ ನಾವಿಲ್ಲಿ ಮಾಡಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲಿ ಈ ರೀತಿ ಸ್ಟಾರ್ ಆಕಾರದ ಬಿಲ್ಲೆನ ತೊಗೊಂಡಿದ್ದೀನಿ ನೋಡಿ. ಇದನ್ನು ನಾನು ಚಕ್ಲಿ ಒತ್ತುವಂಥ ಮಿಷನ್ಗೆ ಹಾಕಿ 1 ಸ್ಪೂನಷ್ಟು ಎಣ್ಣೆಯಿಂದ ಪೂರ್ತಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಪ್ಲೇಟ್ನ ಮತ್ತು ಸುತ್ತ. ಈಗ ನೆಕ್ಸ್ಟ್ ಇಲ್ಲಿ ಹಿಟ್ಟನ್ನು ತುಂಬಿದ್ದೀವಿ. ತುಂಬಾದಮೇಲೆ ನಾನಿಲ್ಲಿ ನೋಡಿ ಈ ರೀತಿ ಇದನ್ನು ಹಾಕೋತಾ ಇದ್ದೀನಿ. ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಎಡ್ಜನ್ನು ಮತ್ತು ಸ್ಟಾರ್ಟಿಂಗ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಮಾಡಿ ತೊಗೊಂಡಿದ್ದೀನಿ. ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಈ ರೀತಿ ದೋಸೆ ತೆಗೆಯೋದಿರುತ್ತಲ್ಲ, ಇದರಿಂದ ಈ ರೀತಿ ಸುಲಭವಾಗಿ ನೀವು ತೆಕ್ಕೋಬೋದು. ನೋಡಿ, ಕೈ ಸುಡುತ್ತೆ ಅನ್ನೋ ಪ್ರಾಬ್ಲಮ್ ಇರಲ್ಲ, ಮುರಿದೋಗುತ್ತೆ ಅಂತಲೂ ಚಿಂತೆ ಮಾಡಬೇಕಾಗಿಲ್ಲ. ನೋಡಿ, ಸುಲಭವಾಗಿ ಈ ರೀತಿ ದೋಸೆ ತೆಗೆಯೋದ್ರಿಂದ ತೆಗೆದು ಡೈರೆಕ್ಟಾಗಿ ಎಣ್ಣೆಗೆ ಹಾಕೋಬೋದು. ಇದೇ ರೀತಿ ನಾನು ಎಲ್ಲ ಚಕ್ಲಿಗಳನ್ನು ಹಾಕೋತಾ ಇದ್ದೀನಿ. ನಿಮ್ಮ ಬಾಣಲಿಲಿ ಎಷ್ಟು ಚಕ್ಲಿ ಇಡಿಸುತ್ತೋ ಅಷ್ಟನ್ನು ಹಾಕಿ, ಓವರಾಗಿ ಹಾಕೋದಕ್ಕೆ ಹೋಗ್ಬೇಡಿ. ಜಾಸ್ತಿ ಹಾಕಿದ್ರೆ ಬೇಗ ಬೇಯೋದಿಲ್ಲ. ಹಾಗಾಗಿ ನಾನಿಲ್ಲಿ 4 ಚಕ್ಲಿಗಳನ್ನು ಸುಡ್ತಾ ಇದ್ದೀನಿ. ಇದನ್ನು 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಒಳಗೂ ಸಹ ನಮಗೆ ಚೆನ್ನಾಗಿ ಬೇಯಬೇಕು. ಹಾಗಿರೋದ್ರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು 2 ಸೈಡೂ ತಿರುಗಿಸ್ತಾ ಇದನ್ನು ಬೇಯಿಸ್ತಾ ಇದ್ದೀವಿ. ಈ ರೀತಿ ಇದನ್ನು 2 ಕಡೆನೂ ತಿರುಗಿಸ್ತಾ
ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಚಕ್ಲಿ ಬೆಂದಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ನೊರೆ ಬರ್ತಿದೆಯಲ್ಲ, ಈ ರೀತಿ ನೊರೆ ಬರೋದು ಕಡಿಮೆ ಆಗುತ್ತೆ, ಆಗ ಚಕ್ಲಿ ಬೆಂದಿದೆ ಅಂತ. ನೋಡಿ, ಹಾಕಿದಾಗ ಸಣ್ಣ ಸಣ್ಣ ಬಬಲ್ಸ್ ಬರ್ತಿದೆ ಅಲ್ವಾ ಎಣ್ಣೆಲಿ, ಈ ರೀತಿ ಬಬಲ್ಸ್ ಎಲ್ಲ ಪೂರ್ತಿಯಾಗಿ ಕಡಿಮೆ ಆಗುತ್ತೆ. ನೋಡಿ, ಈಗ ನೋಡಿ ಕಡಿಮೆ ಆಗಿದೆ, ಕಲರು ಸಹ ಚೇಂಜ್ ಆಗಿದೆ. ಇದನ್ನು ಎರಡೂ ಕಡೆಯೂ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಚಕ್ಲಿ ಇಲ್ಲಿ ಬೆಂದಿದೆ. ಇದನ್ನು ನಾವು ನೆಕ್ಸ್ಟು ಎಣ್ಣೆಯಿಂದ ತೆಗಿತಾ ಇದ್ದೀವಿ. ತೆಗೆದುಬಿಟ್ಟು ಟಿಶ್ಯೂ ಪೇಪರ್ ಇರೋವಂಥ ಪ್ಲೇಟ್ ಮೇಲೆ ಹಾಕ್ಕೊಳ್ಳಿ, ಇಲ್ಲ ಹಾಗೇ ಹಾಕ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. 1 ವಾರದವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಸಹ ಇಡ್ಬೋದು. ಚಕ್ಲಿ ಅಂತೂ ರುಚಿಯಾಗಿರುತ್ತೆ. ಹಬ್ಬಗಳು ಬಂದಾಗ ನೀವು ಮೊದಲೇ ಈ ರೆಸಿಪಿನ ಮಾಡಿ ಎತ್ತಿಟ್ಕೊಂಡು ದೇವರಿಗೆ ಪ್ರಸಾದವಾಗಿ ಇಡ್ಬೋದು, ಅಥವಾ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಆಗಿ ತಿನ್ಬೋದು. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತಷ್ಟು ಸಿಂಪಲ್ ಈಸಿ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಈ ಚಕ್ಲಿ ರೆಸಿಪಿನ ನೀವು ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.